ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ನಿಮಗೆ ತಿಳಿಸ್ತಿರೋಂಥ ವಿಷಯ ಮಹಾಲಕ್ಷ್ಮಿ ದೇವಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿಚಾರ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಕೆಲವರಿಗೆ ಬಹಳ ಕಾಡುವಂಥ ಪ್ರಶ್ನೆ, ಸೂತಕ ಇದ್ದ ಸಮಯದಲ್ಲಿ ಅಥವಾ ಮುಟ್ಟಾಗಿದ್ದಂಥ ಸಮಯದಲ್ಲಿ ಲಕ್ಷ್ಮೀ ದೇವಿನ ನಾವು ಯಾವಾಗ ಕೂರಿಸ್ಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮೊದಲು ಬರೋ ಶುಕ್ರವಾರದಲ್ಲೇ ಶುಕ್ಲ ಪಕ್ಷದಲ್ಲಿ ಮಾಡಬೇಕು. ಬೈ ಚಾನ್ಸ್ ಈ ಥರ ಏನಾದರೂ ಸೂತಕಾಗಿ ಮುಟ್ಟಾಗಿ ಏನೋ ಕಾರಣಾಂತರದಿಂದ ಕೂರ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಶ್ವಯುಜ ಮಾಸ ಅಂತ ಬರುತ್ತೆ. ನವರಾತ್ರಿ ಟೈಮಲ್ಲಿ ಇದು ಬರೋದು. ಆವಾಗ ಶುಕ್ಲ ಪಕ್ಷ ಇರುತ್ತೆ. ಆ ಟೈಮಲ್ಲಿ ಶುಕ್ರವಾರ ಟೈಮ್ ನೋಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ದೀಪಾವಳಿ ಟೈಮಲ್ಲಿ ಮಾಡಿಕೊಂಡ್ರು ತುಂಬಾ ಶ್ರೇಷ್ಠ. ರಾಹು ಕಾಲದಲ್ಲಿ ಲಕ್ಷ್ಮೀ ಪೂಜೆ ಸ್ವಲ್ಪ ಅವಾಯ್ಡ್ ಮಾಡಿ. ರಾಹು ಕಾಲದಲ್ಲಿ ಶಕ್ತಿ ದೇವತೆಗೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ. ರಾಹು ಕಾಲದಲ್ಲಿ ಪೂಜೆ ಮಾಡೋ ಪದ್ಧತಿ ಯಾರಿಗಾದ್ರೂ ಇದ್ದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಏಕೆಂದರೆ ಅದು ಅವರು ಮಾಮೂಲಾಗಿ ಬಂದಿರ್ತಾರೆ. ಪೂಜೆ ಸಮಯದಲ್ಲಿ ಅಥವಾ ಪೂಜೆ ಆದಮೇಲೆ ಸಂಜೆವರೆಗಾಗಲಿ ಲಕ್ಷ್ಮೀ ದೇವ್ರನ್ನ ನೀವು ಕದಲಿಸಿ, ನೀವು 3 ದಿನ ಇಟ್ಕೋತೀರಾ ಇಲ್ಲ ಅವತ್ತೇ ಕದಲಿಸಿ ಎತ್ತುತ್ತೀರೋ ನಿಮ್ಮಿಷ್ಟ. ಆ ಟೈಮಲ್ಲಿ ಜಗಳ ವಾದ ವಿವಾದ ಇವೆಲ್ಲ ಬೇಡ. ಪೂಜೆ ಎಲ್ಲ ಮುಗಿದ ಮೇಲೆ ಮನೆ ಮಂದಿ ಎಲ್ಲ ದೇವಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಳ್ಳಿ. ಆಮೇಲೆ ಹೊರ್ಗಿನ ಜನದ ಹತ್ರ ದೇವಿನ ಮುಟ್ಟಕ್ಕೆ ಬಿಡಬೇಡಿ. ಯಾರು ವ್ರತ ಮಾಡ್ತೀರಾ ಅವರು ಮಂಚದ ಮೇಲೆ ಮಲಗಬಾರ್ದು. ಕೆಳಗೆ ಒಂದು ಮಡಿ ಚಾಪೆ ಅಥವಾ ಹುಷಾರಿಲ್ಲ ಅಂತ ಏನಾದ್ರು ಇದ್ದರೆ ನಿಮಗೆ ಆಗದಿದ್ದಂಥ ಪಕ್ಷದಲ್ಲಿ ಬೆಡ್ ಮೇಲೆ ಕೆಳಗೆ ಮನ್ಕೋಬೋದು. ಪೂಜೆ ಮುಗಿಸಿ ಊಟ ಎಲ್ಲ ಮಾಡಿ ನೆಕ್ಸ್ಟ್ ಏನು ಮಾಡ್ತೀರಾ, ಟೈಮ್ ಇದೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿದ್ರೆ ಆ ಥರ ಮಾಡಬಾರ್ದು, ಅದು ತಪ್ಪು. ಒಂದಿನ ಹಗಲು ಮಲಗೋದನ್ನು ಅವಾಯ್ಡ್ ಮಾಡಿ. ಪೂಜೆ ಮಾಡುವಾಗ ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಿ, ಇಲ್ಲಾಂದರೆ ನೀವು ಪೂಜೆ ಮಾಡೋದು ವ್ಯರ್ಥ ಆಗುತ್ತೆ. ಆಮೇಲೆ ದೇವಿ ಮುಂದೆ ಚೇರ್ ಮೇಲೆ ಕೂತ್ಕೊಳ್ಳೋದು ಬೇಡ, ಕೆಳಗೆ ಚಾಪೆ ಹಾಕ್ಕೊಂಡು ಕೂತ್ಕೋಬೋದು. ಅರಿಶಿನ ಕೊಂಬು ಕಟ್ಟಿದ್ರೂ ಪರವಾಗಿಲ್ಲ. ಆರ್ಟಿಫಿಷಿಯಲ್ ತಾಳಿ ಎಲ್ಲ ಹಾಕಬೇಡಿ. ಹೆಚ್ಚು ಅಂದರೆ ಬೆಳ್ಳಿ ತಾಳಿಗೆ ಚಿನ್ನ ಪಾಲಿಶ್ ಹಾಕಿ ನೀವು ದೇವಿಗೆ ಮಾಂಗಲ್ಯ ಧಾರಣೆ ಮಾಡ್ಬೋದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ದೇವಿ ಮುಂದೆ ಏನಾದರೂ ಹಣ್ಣುಗಳೆಲ್ಲ ಇಟ್ಟಿರ್ತೀರ, ಆಮೇಲೆ ತಿಂಡಿ ತಿನಿಸೆಲ್ಲ ಇಟ್ಟಿರ್ತೀರ, ಅದನ್ನ ಆವಾಗವಾಗ ಕೈ ಹಾಕಿ ತೆಗೆದು ತಿನ್ನಬಾರ್ದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಹೊಸೊಬ್ಬರಿಗೆ ಇವೆಲ್ಲ ಗೊತ್ತಿರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಮಾಮೂಲು ಹಳೆಯೊಬ್ಬರಿಗೆ ಕೂರಿಸ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ. ಹೊಸೊಬ್ಬರಿಗೆ ತಿಳಿಲಿ ಅಂತ ಅಷ್ಟೇ ಇದೊಂದು ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಪದ್ಮಾಸನ ರಂಗೋಲಿ ಹಾಕಿ, ಅಥವಾ ಶ್ರೀಮಂತ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಲಕ್ಷ್ಮೀ ದೇವ್ರದ್ದು ಬೀಜಾಕ್ಷರ ಮಂತ್ರ. ಇದು ಶ್ರೀಮಂತ ಆದರೂ ಬರಿಬೋದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಅಭಿಷೇಕ ಎಲ್ಲ ಮಾಡಿ ಕಳಶ ಇಟ್ಟು ಆಹ್ವಾನ ಮಾಡಿ ನೆಕ್ಸ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಏಕಾದಶಿ ಇರೋದ್ರಿಂದ ಪಂಚಪಾತ್ರೆಯಲ್ಲಿ ತುಳಸಿ ತೀರ್ಥ ಹಣ್ಣುಗಳು ಇಡ್ಬೋದು. 9:45 ನಂತರ ಬೇಕಾದರೆ ನೀವು ಸಿಹಿ ತಿಂಡಿ ನೈವೇದ್ಯ ಇಟ್ಟು ತುಪ್ಪದ ಹೆಸರು ಬೇಳೆ ಏನು ನೀವು ನೈವೇದ್ಯ ಮಾಡಿರ್ತೀರ ಅದು ಇಟ್ಟರೂ ತುಂಬಾ ಶ್ರೇಷ್ಠವಾದ. ನೆಕ್ಸ್ಟು ದೀಪದ ವಿಚಾರಕ್ಕೆ ಬಂದರೆ ತುಪ್ಪ ದೀಪ ಹಚ್ಚಿ ತುಂಬಾ ಒಳ್ಳೆಯದು. ಅದು ಆಗೋದಿದ್ದರೆ ಕೊಬ್ಬರಿ ಎಣ್ಣೆ ದೀಪ ಆದರೂ ಹಚ್ಬೋದು. ಕೆಂಪು ಬತ್ತಿ ಮಾಡಿ 2 ಲವಂಗ ಹಾಕಿ ದೀಪ ಹಚ್ಚಿ ನಿಮ್ಮ ಬೇಡಿಕೆಗಳೆಲ್ಲ ಬೇಗ ನೆರವೇರುತ್ತೆ. ತುಪ್ಪ ಹಾಕಿದ್ದು ಕೆಂಪು ಅಕ್ಷತನೇ ಮಾಡಿ ನೆಕ್ಸ್ಟು ಹಿರಿಯರ ಆಶೀರ್ವಾದ ತಗೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಬರೋದಿದ್ದರೆ ಆದರೆ ಗೊತ್ತಿಲ್ಲ ಅನ್ನೋರಿಗೆ ಪರವಾಗಿಲ್ಲ, ಏನೂ ಆಗಲ್ಲ. 108 ಸರಿ ಓಂ ವರಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ. ನೆಕ್ಸ್ಟು ಸಂಜೆ ಕುಂಕುಮ ಕೊಡುವಾಗ ನಿಮಗೆ ಎಷ್ಟಾಗುತ್ತೆ ಅಷ್ಟು ದಕ್ಷಿಣೆ ಇಟ್ಟುಕೊಡಿ. ತಾಯಿ ನಿಮಗೆ ಅದರ 10ರಷ್ಟು ಕೊಡ್ತಾಳೆ. ತಾಯಿ ಮುಂದೆ ಎಲ್ಲರ ಕಾಲಿಗೆ ಬೀಳೋದು ಬೇಡ. ಮನೆಯವರ ಆಶೀರ್ವಾದವನ್ನು ತಗೊಂಡ್ರೆ ಸಾಕು. ತದನಂತರ 8:30 ನಂತರ ಕೆಂಪಾರತಿ ಮಾಡಿ ಒಂದು ಹೂವಿಂದ ನೀರು ಚಿಮುಕ್ಸಿದ್ರೆ ಸಾಕು ದೇವಿಗೆ. ನೆಕ್ಸ್ಟು ಕಳಶ ಏನಾದ್ರು ಕದಲಿಸ್ತೀನಿ ಅಂತ ಹೇಳಿದ್ರೆ ಬಲಗಡೆಗೆ 3 ಸರಿ ತಿರುಗಿಸಿ
ನೆಕ್ಸ್ಟು ಎಡಗಡೆಗೆ 3 ಸರಿ ತಿರುಗಿಸಿ. ಇದು ಕದಲಿಸಿದಾಗೆ. ನೆಕ್ಸ್ಟ್ ನೀವು ಶನಿವಾರ ಆದರೂ ದೇವ್ರನ್ನ ವಿಸರ್ಜನೆ ಮಾಡ್ಬೋದು ಅಥವಾ ಭಾನುವಾರ ಆದರೂ ಮಾಡ್ಕೋಬೋದು. ಕವಡೆ, ಗೋಮತಿ ಚಕ್ರ, ಏಕಾಕ್ಷಿನಾರು, ಚಕ್ಕೆ, ಏಲಕ್ಕಿ, ಚಿಕ್ಕ ಚಿಕ್ಕದು ಕೆಂಪು ಬಳೆಗಳು ಗೊಂಚು ಬರುತ್ತೆ ಅದು, ಮಡ್ಲಕ್ಕಿ, ಅರಿಶಿಣ ಕೊಂಬು, ಖರ್ಜೂರ, ದಕ್ಷಿಣೆ, ಬಟ್ಲಡಿಕೆ, ಕಮಲದ ಹೂವು, 9 5 ರೂಪಾಯಿ ಕಾಯಿನು ಅಂದರೆ ಬ್ರಾಸ್ ಹಿತ್ತಾಳೆ ಕಾಯಿನ್ ಥರ ಬರುತ್ತಲ್ಲ ಅದು, ಚಿನ್ನದಾದರೂ ಪರವಾಗಿಲ್ಲ, ಬೆಳ್ಳಿದಾದರೂ ಪರವಾಗಿಲ್ಲ, ಈ ಕಾಯಿನ್ಗಳನ್ನ ಇಟ್ಟು ನೀವು ಪೂಜೆ ಮಾಡ್ಬೋದು. ನಿಮ್ಮ ಹತ್ರ ಇರೋ ಒಡವೆಗಳಾಗಲಿ, ಆಮೇಲೆ ಏನು ಅಮೌಂಟೆಲ್ಲ ಆಗಲಿ ಜನ ಕಣ್ಣಿಗೆ ಕಾಣಾಗೆ ಯಾವತ್ತೂ ಇಡಬೇಡಿ. ಅದನ್ನ ಮಾಮೂಲು ದೇವ್ರಿಗೆ ಹಾಕಿ ಇಟ್ಟರೆ ಸಾಕು. ದೃಷ್ಟಿ ಆದರೆ ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅದರಿಂದ ಅಷ್ಟೇ ಹೇಳ್ತಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನೇನು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೀವು ಮೊದಲೇ ನನ್ನ ವಿಡಿಯೋ ನೋಡ್ಬೋದು. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ದಿನಗಳು ಉಳಿದಿಲ್ಲ, ಇನ್ನು 2-3 ದಿನದಲ್ಲಿ ಹಬ್ಬ ಬರುತ್ತೆ. ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ. ತಾಯಿ ನಿಮಗೆ ತುಂಬ ಒಳ್ಳೇದು ಮಾಡಲಿ, ನಿಮ್ಮ ಆಸೆ ಅಭಿಲಾಷೆ ಎಲ್ಲ ನೆರವೇರಿಸಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಎಲ್ಲರ ಮನೆ ಬೆಳಗಲಿ. ತಾಯಿ ವರಲಕ್ಷ್ಮಿ ಎಲ್ಲರಿಗೂ ವರವನ್ನು ಕೊಡಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಲಾಂಗ್ ಆದರೆ ಬೋರ್ ಆಗುತ್ತೆ, ಆದರೆ ಆಚರಣೆ ಹೆಂಗಿರಬೇಕು ಅಂತ ಮಾತ್ರ ಹೇಳಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.